ಆ ದೇವರ ದಯದಿಂದ ನೀ ನನಗೆ ಆಸರೆಯಾಗಿದೆಯಾ. ಒಂದು ವೇಳೆ ನೀನೇನಾದರೂ ನನ್ನ ಕೈ ಹಿಡಿಯದಿದ್ರೆ ನಾನು ಯಾವುದಾದ್ರೂ ಕೆರೆನೋ ಬಾವಿನೇ ಬೀಳಬೇಕಾಗಿತ್ತು. ತಂಗಿ ಮಲಗಮ್ಮ, ಮಲಗೋ ಮುಂಚೆ ಊಟನಾದರೂ ಮಾಡು. ತೆಗೆದುಕೊಮ್ಮ ಈ ಬ್ರೆಡನ್ನು. ತಂಗಿ, ಪೊಲೀಸರು ಇತ್ತ ಕಡೆನೇ ಬರ್ತಿದ್ದಾರೆ. ಯಾವ ಕಾರಣಕ್ಕೆ ಗೊತ್ತಿಲ್ಲಮ್ಮ. ರಮೇಶ್, ಇವದಂತ ಅರೆಸ್ಟ್. ಸರ್, ಯಾವ ಕಾರಣಕ್ಕೆ ಸಾಹೇಬ್ರೆ? ಏನಲ್ಲ ನಿನ್ನ ತಮ್ಮನ ಕೊಲೆ ಮಾಡಿದಕ್ಕೆ ಶ್ರೀಮಂತನ ಮನೆಯಿಂದ ಜಗದೀಶನ ಹೆಂಡತಿವನ್ನು ಕಿತಾಪತಿ ಮಾಡಿದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡಲಾಗಿದೆ. ಎಳೆದುಕೊಂಡು ನಡೆಯಲಿದೆ ನಾನು. ಸಾಹೇಬ್ರೆ ಏನು ಮಾತಾಡ್ತಿದ್ದೀರಾ? ನಮ್ಮ ಮಾವನವರೇ ಮನೆಯಿಂದ ಹೊರ ಹಾಕಿದ್ದಾರೆ. ನಮ್ಮ ಅಣ್ಣನ ಕೊಲೆ ರಮೇಶಣ್ಣ ಮಾಡಿಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬಿ. ನೋಡಿ, ನೀವೇನು ಹೇಳಿದ್ದದು ಸ್ಟೇಷನ್ಗೆ ಬಂದು ಹೇಳಿ. ಇಲ್ಲ ಸರ್, ಯಾವ ಕೊಲೆ ಮಾಡಿಲ್ಲ. ನನ್ನ ತಂಗಿಯನ್ನು ನೋಡು, ಗರ್ಭಿಣಿ. ನಾವು ಯಾವ ಕೊಲೆ ಮಾಡಿಲ್ಲ ಸಾಹೇಬ್ರೆ, ಯಾವ ಕೊಲೆ ಮಾಡಿಲ್ಲ. ರಮೇಶ್, ಸುಮ್ಮನೆ ನಡೆ. ಕೋರ್ಟ್ ಇದೆ, ಅಲ್ಲಿ ಬಂದು ನೀನು ನ್ಯಾಯ ಕೇಳು. ಕೋರ್ಟು ತೀರ್ಮಾನ ಕೊಡುತ್ತೆ. ರಮೇಶ್ ಸರ್, ಎಲ್ಲಿದೆ ಸರ್ ನ್ಯಾಯ? ನ್ಯಾಯದ ಮೇಲೆ ನ್ಯಾಯ ಹತ್ತಿ ಕೇಕೆ ಹಾಕಿ ನಗುತ್ತಿರುವಾಗ ನೀವು ನನ್ನನ್ನು ಎಳೆದುಕೊಂಡು ಹೋದರೆ ನನಗೆ ನ್ಯಾಯ ಸಿಗೋದಿಲ್ಲ. ನಮ್ಮ ಮನೆ ಮುರುಕ ಮಾಡಿದ ಸುಳೆ ಮಕ್ಕಳನ್ನು ಮುಗಿಸಾಗಲೇ ನನ್ನ ಮನೆಗೆ ಶಾಂತಿ. ಹಾಗೆ ನನ್ನ ತಮ್ಮನ ಬಾಳಿನಲ್ಲಿ ಕಾಲಿಟ್ಟ ಹೆಮ್ಮಾರಿಯನ್ನು ಒಂದು ಗತಿ ಕಾಣಿಸಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಕೋರ್ಟ್ ಎಳೆದುಕೊಂಡು ನಡೆಯಲಿ ಬೋವೆ ಮಗನನ್ನು. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅನ್ನ ಎಲ್ಲಿದೆಯೋ ನ್ಯಾಯ? ಬಡವರು ನ್ಯಾಯವನ್ನು ನೀಡುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ಇನ್ನೂ ಕಾಡುದು ಬಿಟ್ಟಿಲ್ವೇನಪ್ಪ? ನನ್ನನ್ನು ಯಾಕೆ ಉಳಿಸಿದೀಯಾ? ನನ್ನನ್ನು ಯಾವುದಾದ್ರು ಶಿಕ್ಷೆಗೆ ಗುರಿ ಮಾಡಿ ನನ್ನ ಪ್ರಾಣವನ್ನು ತೆಗೆದುಕೋಪ್ಪ. ಸವಿತಾ, ಬಡವರ ಮನೆಯಲ್ಲಿ ಬೆಳೆದು ಶ್ರೀಮಂತನ ಸೊಸೆಯನ್ನಿಸಿಕೊಂಡ ಸತಿ ಸಾವಿತ್ರಿ. ದೇವರಲ್ಲಿ ಸಾವಿನ ಬಗ್ಗೆ ಬೇಡುವುದೆಂದರೆ ನನಗೆ ಅಯ್ಯೋ ಎನಿಸ್ತಾ ಇದೆ. ಎಲ್ಲೋ ನೀಚ, ಇಲ್ಲಿಗೆ ಬಂದಿಯೋ ಪಾಪಿ? ಸವಿತಾ, ಅಂದು ನೀನು ನನ್ನ ಕಪಾಳಿಗೆ ಕೊಟ್ಟ ಏಟಿನ ಎಂದು ಬಡ್ಡಿ ಸಮೇತ ಕೊಡಬೇಕೆಂದು ಬಂದಿದ್ದೇನೆ. ಸವಿತಾ, ಹಕ್ಕಿ ಇದ್ದ ಕಡೆ ಬೇಟೆಗಾರ ಬರಲೇಬೇಕಲ್ಲ. ಅಷ್ಟೊಂದು ಸುಲಭ ಅಲ್ಲ ನಿನ್ನ ಆಸೆ ತೀರುವುದಕ್ಕೆ. ನಾನೀಗ ಗರ್ಭಿಣಿ ಹೆಣ್ಣು. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಗರ್ಭಿಣಿ? ಗರ್ಭಿಣಿ ಎಂದು ತಿಳಿದು ಬಂದಿದ್ದಾನೆ ಈ ದಂಡರಾಜ. ಕವಿತಾ, ಅಂದು ನೀನು ನನ್ನ ಕೆನ್ನಿಗೆ ಕೊಟ್ಟ ಬಹುಮಾನ ಎಂದು ನನ್ನ ಹೃದಯದಲ್ಲಿ ಪ್ರಳಯಿಸುತ್ತದೆ. ಅದನ್ನು ನಂಬಬೇಕಾದರೆ ನಿನ್ನ ಗರ್ಭ ತುಂಬಿದ ಗುಡಿಗೆ ನಾನೇ ಪೂಜಾರಿಯಾಗಲೇಬೇಕು. ಕವಿತಾ, ನೀನು ಬೇಡ ಬೇಡ ಎಂದರು ಬಿಡುವನಲ್ಲ ಈ ದಂಡರಾಜ. ನಿನ್ನ ಬಹುಮಾನಕ್ಕೆ ಆಶೆ ಪಡುವಳಲ್ಲ ಈ ಹೆಣ್ಣು. ಒಳ್ಳೆ ಮಾತಿಂದ ಹೇಳ್ತಾನೆ, ಮೊದಲಿನಿಂದ ಹೊರಟು ಹೋಗು. ಹೊರಟು ಹೋಗಲಕ್ಕೆ ಬಂದಿಲ್ಲ ಸವಿತಾ, ನಿನ್ನ ಜೊತೆ ಪ್ರೇಮದ ಆಟವನ್ನಾಡಲಕ್ಕೆ ಬಾರೆ. ಎಲ್ಲೋ ನೀಚ, ಒಂದು ಹೆಣ್ಣು ಗರ್ಭಿಣಿ ಅಂತ ಗೋಗರ್ದು ಮಾತನಾಡಿದ್ರು ಕೂಡ ಅವಳ
ಮಕ್ಕಳ ಮೇಲೆ ಕನಿಕರವಿಲ್ವೇನೋ ನಿನಗೆ? ನಿನಗೆ ಯಾರು ಅಕ್ಕ ತಂಗಿರಿಲ್ವೇನೋ? ಅಕ್ಕ ತಂಗಿಯರು ಸವಿತಾ, ಅಕ್ಕ ತಂಗಿಯರನ್ನು ಒಪ್ಪಟ ಎಂದು ಹರಿದು ಹಾಕಿ ನಿಂತಿದ್ದಾನೆ ಈ ಧನರಾಜ. ಸವಿತಾ, ಸುಮ್ಮನೆ ಆಟ ಮಾಡಬೇಡ. ನನ್ನ ಪ್ರಾಣ ಹೋದರೂ ಸರಿ, ನಿನ್ನ ಶೀಲವನ್ನು ಕೆಡಿಸದೆ ಬಿಡುವನಲ್ಲ. ನೋಡು, ನನಗೆ ಕೋಪ ಬಂದರೆ ನಿನ್ನ ಅಣ್ಣನ ಕೊಲೆ ಮಾಡಿದ ಹಾಗೆ ನಿನ್ನ ಕೊಲೆಯಾದರೂ ಮಾಡಿ ನನ್ನ ಧಾವ ತೀರಿಸಿಕೊಳ್ಳುತ್ತೇನೆ. ಎಲ್ಲೋ ಕಾಮದ ನಾಯಿಯೇ, ನೀನು ಮಾಡಿದ ಅನ್ಯಾಯ ಒಂದ ಎರಡ? ನನ್ನ ಸತೀಶಣ್ಣನ್ನು ಕೊಲೆ ಮಾಡಿ ರಮೇಶಣ್ಣ ಕೊಲೆ ಮಾಡಿದನಂತ ಅವನಿಗೆ ಅಪವಾದ ಹೊರಿಸಿ ಅವನಿಗೆ ಜೈಲಿಗೆ ಕಳಿಸಿದ್ಯಾ? ಎಲ್ಲೋ ನೀಚ, ಎಂತ ಪಾಪ ಕೆಲಸ ಮಾಡಿದ್ಯಲ್ಲ, ಆ ದೇವರು ನಿನಗೆ ಸುಮ್ಮನೆ ಬಿಡುತ್ತಿಲ್ಲ. ದೇವರು ಗರ್ಭಗುಡಿಯಲ್ಲಿ ಕಣ್ಣು ಮುಚ್ಚಿಕೊಳ್ತಿದ್ದಾನೆ. ಸವಿತಾ, ಸುಮ್ಮನೆ ತಿರುವಬೇಡ ಪುರಾಣದ ಪುಟ. ಮತ್ತೆ ತಿರುವಿದರೆ ನನ್ನ ಮದ ಮೈಯೇರುತ್ತದೆ. ಬಾರೇ ಹೆಣ್ಣೆ. ಸೋಳೆ ಮಗನೇ ಧನರಾಜ್, ಸವಿತಾ, ಏನು ಇದೆಯಲ್ಲ ಈ ಪರಿಸ್ಥಿತಿ? ಕಾರಣವೇರು? ಈಗ ಬಂದ್ರ ನೀವು ಟ್ರೈನಿಂಗ್ ಅಂತ ಹೋದ್ಮೇಲೆ ನಿಮ್ಮ ತಂದೆಯವರು ನಮ್ಮನ್ನು ಮನೆಯಿಂದ ಹೊರ ನೂಕಿದ್ರು. ಅಣ್ಣ ಮನೆಗೆ ಬಂದಿದ್ದ. ಆದ್ರೆ ಅವ್ರ ಕೈ ಹಿಡಿದು ನಾನು ಅಲ್ಲಿ ಇಲ್ಲಿ ಅದೆಷ್ಟು ಅಲ್ಲಿದೆ ಗೊತ್ತಾ? ನಿಮ್ಮ ಸುಳಿಯೇ ಕಾಣಲಿಲ್ಲ. ಈಗ ಸತೀಶಣ್ಣನ್ನು ಕೊಲೆ ಮಾಡಿ ಆ ಅಪವಾದವನ್ನು ನಮ್ಮ ರಮೇಶಣ್ಣನ ಮೇಲೆ ಹೊರಿಸಿ ಅವರಿಗೆ ಜೈಲಿಗೆ ಕೆಳೆದುಕೊಂಡು ಹೋಗಿದ್ದಾರೆ. ದಯವಿಟ್ಟು ಆ ನಮ್ಮಣ್ಣನನ್ನು ಕಾಪಾಡ್ರಿ. ನಮ್ಮಣ್ಣನನ್ನು ಬಿಡುಗಡೆ ಮಾಡ್ಕೊಂಡು ಬನ್ನಿ, ನಿಮ್ಮ ಕೈ ಮುಗಿತೀನಿ. ಏನು ಹೇಳುತ್ತಿರುವೆ ಸವಿತಾ? ಎಂಥ ದುರ್ಘಟನೆ ನಡೆದಿದೆ? ಸತೀಶನ ಕೊಲೆ ಐತೆ, ರಮೇಶನು ಜೈಲಿಗೆ ಹೋದನೆ. ಏನು ಹೇಳುತ್ತಿರುವೆ ನೀ? ಇದೆಲ್ಲ ಇರಲಿ, ನಾನು ರಮೇಶನನ್ನು ಬೇಲೆ ಕೊಟ್ಟು ಬಿಡಿಸಿಕೊಂಡು ಬರುತ್ತೇನೆ. ನಡೆ, ಮನೆಗೆ ಹೋಗೋಣ ಸವಿತಾ. ಈ ಮಾತು ಸತ್ಯವೇನ್ರಿ ಸವಿತಾ?